ನಾನು ನಮ್ಮ ಚಾನಲಲ್ಲಿ ನಿಮಗಾಗಿ ಸಾಕಷ್ಟು ವಿಡಿಯೋಗಳನ್ನ ಮಾಡ್ತಾ ಇದ್ದೇನೆ. ಅದರಲ್ಲಿ ಬಹಳ ಮುಖ್ಯವಾಗಿ ರೇಷ್ಮೆ ಕೃಷಿಯ ಬಗ್ಗೆ ಸಾಕಷ್ಟು ವಿಡಿಯೋಗಳನ್ನ ಮಾಡಿದ್ದೇನೆ. ಸಾಕಷ್ಟು ಜನ ರೇಷ್ಮೆ ಕೃಷಿಕರು ತಮ್ಮ ವಿಡಿಯೋಗಳಲ್ಲಿ ರೇಷ್ಮೆ ಕೃಷಿ ಬಹಳ ಲಾಭದಾಯಕವಾಗಿದೆ, ಅದು ತುಂಬಾ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಲಾಭವನ್ನ ಪಡೆಯಬಹುದು ಅನ್ನುವಂತ ವಿಚಾರವನ್ನ ಸಾಕಷ್ಟು ಜನ ರೇಷ್ಮೆ ಕೃಷಿಕರು ತಮ್ಮ ಮುಂದೆ ಹೇಳಿದ್ದಾರೆ. ಇದು 100% ಸತ್ಯ. ಸೊ ಕೊನೆಯದಾಗಿ ಒಂದು ವಿಡಿಯೋ ಮಾಡಿದ್ದೆ, 20 ದಿನಗಳಲ್ಲಿ 50,000 ರೂಪಾಯಿಗಳನ್ನ ಹೇಗೆ ಪಡೆಯಬಹುದು, ಹೇಗೆ ಸಂಪಾದನೆ ಮಾಡಬಹುದು. ರೇಷ್ಮೆ ಕೃಷಿಯಿಂದ 50,000 ರೂಪಾಯಿಗಳು ಒಂದು ವೇಳೆ ಜಮೀನಿದ್ದವರು ಓಕೆ, ಅಥವಾ ಜಮೀನು ಇಲ್ಲದೆ ಇರೋರು ಸಹ ರೇಷ್ಮೆ ಕೃಷಿಯಿಂದ ಸಂಪಾದನೆಯನ್ನ ಮಾಡಬಹುದು ಅಂತೇಳಿ ನಾನು ಒಂದು ವಿಡಿಯೋದಲ್ಲಿ ಹೇಳಿದ್ದೆ. ಸಾಕಷ್ಟು ಜನ ಫೋನ್ ಕರೆಗಳು ಮಾಡಿ ಅದು ಹೇಗೆ ಸಾಧ್ಯ, ನಿಜಾನಾ, ನೀವ್ ಹೇಳ್ತಾ ಇರೋದು ಸತ್ಯನಾ ಅಂತಕ್ಕಂಥ ಮಾತುಗಳನ್ನ ಹೇಳಿದ್ರು. ಖಂಡಿತ 100ಕ್ಕೆ 100% ನಾನು ಹೇಳಿರ್ತಕ್ಕಂಥ ಮಾತುಗಳು ಅಲ್ಲದೆ ನಮ್ಮ ಸಾಕಷ್ಟು ಜನ ರೇಷ್ಮೆ ಕೃಷಿಕರೇ ಮಾತಾಡಿದ್ದಾರೆ. 100% ಅದೆಲ್ಲವೂ ಸಹ ಸತ್ಯ ಆಗಿದೆ. ಸೊ ರೇಷ್ಮೆ ಕೃಷಿಯನ್ನ ಮಾಡೋದ್ರಿಂದ ಅತಿ ಕಡಿಮೆ ಅವಧಿಯಲ್ಲಿ ಹೆಚ್ಚಿನ ಲಾಭವನ್ನ ಪಡೆಯಬಹುದು. ಇದರ ಜೊತೆಯಲ್ಲಿ ಇನ್ನೂ ಹಲವಾರು ಲಾಭಗಳನ್ನ ಪಡೆಯಬಹುದು. ಅದು ಯಾವ್ಯಾವ ಲಾಭಗಳು ಅಂತೇಳಿ ಹೇಳೋದಾದ್ರೆ, ರೇಷ್ಮೆ ಕೃಷಿಯನ್ನ ನಾವೇನಾದ್ರೂ ಮಾಡ್ತಾ ಇದ್ದೀರಿ ಅಂದ್ರೆ 100% ಅಲ್ಲಿ ಸಾವಯವ ಕೃಷಿಗೆ ಮಹತ್ವ ಕೊಟ್ಟದ್ದು. ಇವತ್ತಿನ ಕಾಲಘಟ್ಟದಲ್ಲಿ ನೀವು ನೋಡಿರ್ಬೋದು, ಬೇರೆ ಬೆಳೆಗಳನ್ನ ಹೋಲಿಕೆ ಮಾಡ್ಕೊಂಡಾಗ ಬೇರೆ ಬೆಳೆಗಳೇ, ಫಾರ್ ಎಕ್ಸಾಂಪಲ್ ರೋಸು ಆಗಿರ್ಬೋದು, ದ್ರಾಕ್ಷಿ ಆಗಿರ್ಬೋದು, ದಾಳಿಂಬೆ ಆಗಿರ್ಬೋದು, ಅಥವಾ ಇನ್ಯಾವುದೇ ರೀತಿಯಾದಂತ ಬೆಳೆಗಳನ್ನ ತಗೊಂಡಾಗ, ತರಕಾರಿ ಬೆಳೆಗಳಾಗಿರ್ಬೋದು, ಯಾವುದೇ ತರದ ಬೆಳೆಗಳನ್ನ ನಾವು ತಗೊಂಡಾಗ ಅಲ್ಲಿ 100% ಸಾವಯವ ಕೃಷಿ ಮಾಡೋದಕ್ಕೆ ಅಸಾಧ್ಯವಾಗ್ತದೆ. 3 ದಿನಕ್ಕೊಮ್ಮೆ ಔಷಧಿ ಸಿಂಪರಣೆ ಮಾಡ್ಬೇಕಾಗುತ್ತೆ, ರಸಗೊಬ್ಬರಗಳನ್ನು ಕೊಡ್ಬೇಕಾಗುತ್ತೆ. ಸೊ ಇಂತಹ ಸಮಯದಲ್ಲಿ ಪರಿಸರ ಮಾಲಿನ್ಯ ಆಗ್ತದೆ, ಅದ್ರ ಜೊತೆಗೆ ಭೂಮಿಯು ಸಹ ಭೂಮಾಲಿನ್ಯವನ್ನು ಆಗ್ತದೆ, ಭೂಮಿಯ ಫಲವತ್ತತೆಯನ್ನು ಕಳ್ಕೊಳ್ತದೆ. ಅದೇ ನಮ್ಮ ರೇಷ್ಮೆ ಕೃಷಿಯನ್ನ ನಾವು ಮಾಡಿದಾಗ, ರೇಷ್ಮೆ ಕೃಷಿಗೆ ಬಹಳ ಸೂಕ್ಷ್ಮವಾದಂತ ಹುಳುಗಳು, ನಮ್ಮ ಮನುಷ್ಯರ ರೀತಿಯಲ್ಲೇ ಅದು ಉಸಿರಾಡ್ತಕ್ಕಂಥ ಹುಳುಗಳು. ಸೊ ಅವುಗಳಿಗೆ ನಾವು ಸ್ವಲ್ಪನಾದ್ರೂ ಯಾವ್ದಾದ್ರು ಔಷಧಿ ಅಥವಾ ಇನ್ನೊಂದು ಮತ್ತೊಂದು ಹಾಕಿದ್ರಿ ಅಂತಂದ್ರೆ 100% ಅವು ಎಲ್ಲವೂ ಸಹ ಸತ್ತೋಗ್ಬೋದು. ಆದ್ದರಿಂದ ರೇಷ್ಮೆ ಹುಳುಗಳಿಗೆ ಸಾವಯವ ಪದ್ಧತಿಯಲ್ಲಿ ಬೆಳೆದಂತ ರೇಷ್ಮೆ ಹುಳ ಸೊಪ್ಪನ್ನು ಕೊಟ್ರೆ ಅಧಿಕ ಇಳುವರಿ ಬರ್ತದೆ. ಸೊ ಹಾಗಾಗಿ ನಮ್ಮ ರೇಷ್ಮೆ ಕೃಷಿಗೂ ಇತರೆ ಬೆಳೆಗಳಿಗೂ ಇರ್ತಕ್ಕಂಥ ವ್ಯತ್ಯಾಸ ಇಷ್ಟೇ. ರೇಷ್ಮೆ ಕೃಷಿಯನ್ನ ಮಾಡುವುದರಿಂದ ನಾವು ಸಾವಯವ ಕೃಷಿಗೆ ಒತ್ತು ನೀಡಿದಂತೆ ಆಗುತ್ತದೆ, ಅಥವಾ ನಮ್ಮ ಸಾವಯವ ಕೃಷಿಗೆ ಬೆಂಬಲಿಸಿದಂತೆ ಆಗ್ತದೆ. ಇನ್ನು ಎರಡನೆಯದಾಗಿ, ನಾವು ಬೇರೆ ಬೆಳೆಗಳನ್ನ ಬೆಳಿಬೇಕಾದ್ರೆ ಸಾಮಾನ್ಯವಾಗಿ ನೀರು ಯಥೇಚ್ಛವಾಗಿ ಬೇಕಾಗ್ತದೆ. ನಮ್ಮ ರೇಷ್ಮೆ ಕೃಷಿಗೆ ನೀರು ತುಂಬಾ ಕಡಿಮೆನೆ ಬೇಕಾಗ್ತದೆ. ಅಥವಾ ಒಂದು ವೇಳೆ ಮಳೆ ಏನಾದ್ರೂ ಬಂತು ಅಂತಂದ್ರೆ ವಾರದಲ್ಲಿ 1 ದಿನ ಇದ್ರೂ ಸಾಕಾಗುತ್ತೆ. ನಮ್ಮ ಹಿಪ್ಪು ನೇರಳೆ ಸೊಪ್ಪು ಕಡಿಮೆ ನೀರಿಗೆ ಬಹಳ ಚೆಂದಾಗಿ ಬೆಳಿತೈತೆ. ಅದಾದ ನಂತರ 20 ದಿನಗಳಲ್ಲಿ 50,000 ರೂಪಾಯಿ ಬೆಳೆದು ಬಿಡ್ಬೋದಾ ಅಂದ್ರೆ 100% ಬೆಳಿಬಹುದು. ಆದ್ರೆ ಅವುಗಳ ಮುಂಜಾಗ್ರತಾ ಕ್ರಮವನ್ನ ನಾವು ಅನುಸರಿಸಿದಾಗ ಮಾತ್ರ ಹೆಚ್ಚಿನ ಲಾಭ ಪಡೆಯೋದಕ್ಕೆ ಆಗುತ್ತೆ. ಈಗ ಯಾವುದೇ ಬೆಳೆ ಇಟ್ಟರೂ ಸಹ ರೋಗಗಳ ಬಾಧೆ ಇದ್ದೇ ಇರ್ತದೆ. ಆ ರೋಗಗಳನ್ನ ನಿಯಂತ್ರಣದಲ್ಲಿ ಇಡಬೇಕು ಅಂತಂದ್ರೆ ಮೊಟ್ಟ ಮೊದಲ ಬಾರಿಗೆ ನಾವು ರೇಷ್ಮೆ ಹುಳು ಸಾಕಾಣಿಕೆ ಮನೆಯನ್ನ ಶುಭ್ರವಾಗಿ ತೊಳಿಬೇಕಾಗುತ್ತೆ. ನಾವು ಕೃಷಿಗೆ ಏನು ಬಳಸ್ತೀರಿ ಅಂತಹ ಸಲಕರಣೆಗಳನ್ನು ಸಹ ತೊಳೆದು ಶುಭ್ರವಾಗಿಟ್ಟಾಗ ಆ ರೋಗ ಹರಡದಂತೆ ನಿಯಂತ್ರಣದಲ್ಲಿ ಇಡ್ತದೆ. ಹುಳುಗಳನ್ನ ನಾವು ಹುಳುವಿನ ಮನೆಗೆ ಬಿಟ್ಟಾಗ ನಾವು ಹಂತದಿಂದ ಹಂತಕ್ಕೆ, ಮೊದಲನೇ ಹಂತದಲ್ಲಿ, 2ನೇ ಹಂತದಲ್ಲಿ, 3ನೇ ಹಂತದಲ್ಲಿ ಸಾಕಷ್ಟು ಮುಂಜಾಗ್ರತಾ ಕ್ರಮವನ್ನು ವಹಿಸಬೇಕಾಗುತ್ತೆ. ಹುಳುಗಳನ್ನ ಇರುವೆಗಳಿಂದ ಆಗಿರ್ಬೋದು, ಊಜಿ ನೊಣಗಳಿಂದ ಆಗಿರ್ಬೋದು, ಅಥವಾ ಇನ್ಯಾವುದೇ ಅನ್ಯ ಜೀವಿಗಳಿಂದ ನಾವು ರಕ್ಷಣೆ ಮಾಡಬೇಕಾಗುತ್ತೆ. ರಕ್ಷಣೆ ಮಾಡಿದ ನಂತರ ಹೆಚ್ಚಾಗಿ ಬರ್ತಕ್ಕಂಥ ರೋಗಗಳು ಯಾವ್ದಪ್ಪ ಅಂದ್ರೆ ಹಾಲು, ತೊಂಡೆ, ಹಾಗೂ ಸಪ್ಪೆ ರೋಗ, ಆಮೇಲೆ ಗಂಟು ರೋಗ, ಈ ತರದ ರೋಗಗಳು ಸಾಮಾನ್ಯವಾಗಿ ಹುಳುವಿನ ಬೆಳೆಗೆ ಬರುತ್ತದೆ. ಇವುಗಳನ್ನು ನಾವು ನಿಯಂತ್ರಣದಲ್ಲಿ ಇಟ್ಕೊಬೇಕು ಅಂದ್ರೆ
ಒಂದು ಸೊಪ್ಪಿನ ನಿರ್ವಹಣೆ ಚೆನ್ನಾಗಿದೆ. ಒಳ್ಳೆಯ ಸೊಪ್ಪನ್ನ ಹಾಕಿದಾಗ ನಮ್ಗೆ ಅರ್ಧಕ್ಕೆ ಅರ್ಧ ರೋಗಗಳು ಕಂಟ್ರೋಲ್ ಆಗ್ತವೆ. ಇನ್ನು ಉಳಿದಿದ್ದು ನಾವು ಯಾವ ರೀತಿ ಟೆಂಪರೇಚರ್ ಮೇಂಟೈನ್ ಮಾಡ್ತೀರಿ, ತೇವಾಂಶ ಮತ್ತೆ ಉಷ್ಣಾಂಶವನ್ನ ಉಳುವಿನ ಮನೆಯಲ್ಲಿ ಯಾವ ರೀತಿ ನಾವು ಮೇಂಟೈನ್ ಮಾಡ್ತೀರಿ, ಅದ್ರ ಮೇಲೆ ಇನ್ನೊಂದು ಅರ್ಧ ರೋಗಗಳನ್ನ ನಾವು ನಿಯಂತ್ರಣ ಮಾಡ್ತೀವಿ. ಸೊ ಈ ರೀತಿಯಾಗಿ ಮುಂಜಾಗ್ರತಾ ಕ್ರಮಗಳನ್ನ ವಹಿಸಿ ನಾವು ರೇಷ್ಮೆ ಹುಳುವನ್ನ ಸಾಕಾಣಿಕೆ ಮಾಡಿದಾಗ ತುಂಬಾ ಕಡಿಮೆ ಅವಧಿಯಲ್ಲಿ ನಾವು ಹೆಚ್ಚಿನ ಲಾಭವನ್ನ ಪಡೆಯಬಹುದು. ಈ ಒಂದು ರೇಷ್ಮೆ ಕೃಷಿಯ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಹಾಗೂ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆದಂತೆ ಇನ್ನೊಬ್ಬರಿಗೂ ಇಷ್ಟ ಆಗ್ಬೇಕು ಅಂದ್ರೆ ನೀವು ಇನ್ನೊಬ್ಬರಿಗೆ ಶೇರ್ ಮಾಡ್ತೀರಾ ಅಂತ ಹೇಳ್ತಾ, ಇಷ್ಟೆಲ್ಲ ಅನುಕೂಲಗಳಿದ್ದು ಬರೀ ಕೇವಲ ಕಡಿಮೆ ಅವಧಿಯಲ್ಲಿ ಹೆಚ್ಚು ಲಾಭವನ್ನ ತಂದುಕೊಡ್ತಕ್ಕಂತ ರೇಷ್ಮೆ ಕೃಷಿಯನ್ನ ನೀವು ಎಲ್ಲರೂ ಸಾಕಾಣಿಕೆ ಮಾಡಿ ಹೆಚ್ಚಿನ ಒಂದು ಆದಾಯವನ್ನ ಪಡೆಯೋಣ ಅಂತ ಹೇಳ್ತಾ ಈ ಒಂದು ಎಪಿಸೋಡ್ ಅನ್ನ ಮುಗಿಸ್ತಾ ಇದ್ದೀನಿ. ಧನ್ಯವಾದ.